ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಉದ್ಘಾಟಿಸಲಿದ್ದಾರೆ ಅಂತ ಮಾಜಿ ಶಾಸಕ ಗೌರಿಶಂಕರ್ ತಿಳಿಸಿದ್ದಾರೆ. ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ ಹಾಗೂ ಕಾಂಗ್ರೆಸ್ ಶಾಸಕರು ಅವಿರತವಾಗಿ ಶ್ರಮಿಸುತ್ತಿದ್ದು, ಅದರ ಫಲವಾಗಿ ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರೆಯುತ್ತಿದೆ. ಯಾವುದೇ ಶಾಸಕರು ಜಿಲ್ಲೆ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಹೆಮ್ಮೆ ಪಡಬೇಕೇ ವಿನಃ ವಿರೋಧಿಸಬಾರದು ಎಂದು ಉದ್ದೇಶ ಅಷ್ಟೇ. ಇವತ್ತು ಅರ್ಜೆಂಟಾಗಿ ಮಾಧ್ಯಮವನ್ನು ಮಾತಾಡಬೇಕು ಅನ್ನುವಂಥದ್ದು ನಮ್ಮ ಕಾರ್ಯಕರ್ತರ ಒಂದಷ್ಟು ಹೇಳಿಕೆ ಇತ್ತು. ಯಾಕಂದರೆ ನಾವು ವಿಶೇಷವಾಗಿ ಡಿಸೆಂಬರ್ 2ನೇ ತಾರೀಕು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯನವರು ಮತ್ತು ಅದೇ ರೀತಿ DCM ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸನ್ಮಾನ್ಯ DK ಶಿವಕುಮಾರ್ ಅವರು ಮತ್ತು ನಮ್ಮ ಜನನಾಯಕರು, ನಮ್ಮ ಗುರುಗಳು ಅಭಿವೃದ್ಧಿಯಲ್ಲೆಲ್ಲ ಒಂದು ಕಡೆ ನಂಬರ್ 1 ಜಿಲ್ಲೆಯಲ್ಲಿ ತಪ್ಪಾಗಲ್ಲ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ರಾಜಣ್ಣ ಅವರ ಸಮ್ಮುಖದಲ್ಲಿ ದೊಡ್ಡದೊಂದು ಕಾರ್ಯಕ್ರಮ ತುಮಕೂರು ಜಿಲ್ಲೆಯ ಗ್ರೌಂಡ್ನಲ್ಲಿ, ಸರ್ಕಾರಿ ಗ್ರೌಂಡ್ನಲ್ಲಿ ನಡೀತದೆ. ಸುಮಾರು 1.5 ಲಕ್ಷ ಫಲಾನುಭವಿಗಳಿಗೆ ಅಟ್ ಎ ಟೈಮು ಸರ್ಕಾರದ ಸೌಲಭ್ಯಗಳನ್ನು ನೇರವಾಗಿ ತಲುಪಿಸಬೇಕು ಅನ್ನತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈಗಾಗಲೇ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 7-8 ತಿಂಗಳ ಮುಂಚೆ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ. 5-6 ತಿಂಗಳ ಮುಂಚೆ ಅಂತ ಕಾಣಿಸ್ತದೆ. ಅವಾಗಲೂ 1.5 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿದ್ರು. ಅವತ್ತು ಸೇರಿದಾಗ ಎಲ್ಲ ಫಲಾನುಭವಿಗಳಿಗೂ ಸರ್ಕಾರದಿಂದ ಬರುವಂಥ ಸೌಲಭ್ಯನ ಕೊಡುವಂಥ ಕೆಲಸ ಮಾಡಿದ್ವಿ. ತದನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸಾರಥ್ಯದಲ್ಲಿ ಅವರು ಜಿಲ್ಲಾ ಮಂತ್ರಿಗಳಾದ ನಂತರ ಗೃಹ ಇಲಾಖೆ ಆಗ್ಬೋದು ಅಥವಾ ಅವ್ರ ವ್ಯಾಪ್ತಿಗೆ ಬರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಭಾಳ ಅದ್ಭುತವಾದಂಥ ಕೆಲಸಗಳನ್ನ, ಇವತ್ತು ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂಥದ್ದು ಇತಿಹಾಸ ಇದೆ. ಯಾಕಂದರೆ ಒಂದೊಂದು ಹೇಳ್ತೀನಿ ಹೋಗ್ತಾ. ಎರಡನೇದಾಗಿ ದಸರಾ, ನಾವೆಲ್ಲರೂ ದಸರಾ ನೋಡಬೇಕು ಅಂದರೆ ನಾವೆಲ್ಲರೂ ಮೈಸೂರು ಹೋಗಬೇಕಾಯಿತು. ಇವತ್ತು ತುಮಕೂರು ದಸರಾ ಕೂಡ ತುಮಕೂರು ನಾವು ದಸರಾ ಮಾಡ್ಬೋದು ಅನ್ನೋವಂಥದ್ದು ಆ ಒಂದು ಪತಾಕೆ ಇದೆಯಲ್ಲ, ದೊಡ್ಡ ಮಟ್ಟಕ್ಕೆ ಒಂದು ಕಿರೀಟ ಅಂತಾರಲ್ಲ, ಸೊ ಇತಿಹಾಸ ಸೃಷ್ಟಿ ಮಾಡೋದು. ತುಮಕೂರಲ್ಲಿ ಒಂದು ಐತಿಹಾಸಿಕವಾದಂಥ ದಸರಾ ಕಾರ್ಯಕ್ರಮವನ್ನು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು 9 ದಿವಸಗಳ ಕಾಲ ವಿಶೇಷವಾಗಿ ನವರಾತ್ರಿ ಪೂಜೆ ಮಾಡೋದ್ರ ಮೂಲಕ ಪಕ್ಷಾತೀತವಾಗಿ ತುಮಕೂರು ದಸರಾ ಆಚರಣೆ ಮಾಡಲಿಕ್ಕೆ ಪ್ರಮುಖವಾದ ಕಾರಣ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ವಿಶೇಷವಾಗಿ ತುಮಕೂರು ಗ್ರಾಮಾಂತರ ಮತ್ತು ತುಮಕೂರು ಜಿಲ್ಲೆ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳು, ಧನ್ಯವಾದ ಸಲ್ಲಿಸ್ತೇವೆ. ಮತ್ತು 3ನೇ ಕಾರ್ಯಕ್ರಮ ಈಗಾಗಲೇ ಪರಮೇಶ್ವರ್ ಸಾಹೇಬರದು. ಮತ್ತೆ ಈಗ 1.5 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ, ಎಲ್ಲ ಇಲಾಖೆ ವ್ಯಾಪ್ತಿಯ ಫಲಾನುಭವಿಗಳಿಗೆ ನೇರವಾಗಿ ಆ ಸೌಲಭ್ಯ ಅವ್ರಿಗೂ ತಲುಪಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಮತ್ತೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಡಿಸೆಂಬರ್ 2ನೇ ತಾರೀಕು ಸನ್ಮಾನ್ಯ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಒಂದು ದೊಡ್ಡ ಮಟ್ಟಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಯಾಕೆಂದರೆ ಅವರ ಒಂದು ಹೆಜ್ಜೆ ಇದೆಯಲ್ಲ, ಈಗ ಅವರು ಮೆಟ್ರೋ ತುಮಕೂರು ಜಿಲ್ಲೆಯಲ್ಲಿ ಸಕ್ರಿಯವಾಗಿದ್ದ ಬೈಕ್ ಕಳ್ಳರ ಗ್ಯಾಂಗ್ ಅನ್ನ ಜಿಲ್ಲಾ ಪೊಲೀಸರು ಬಂಧಿಸಿದ್ದು, ಬಂಧಿತ ಆರೋಪಿಗಳಿಂದ 31 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ KV ಅಶೋಕ್ ಮಾಹಿತಿ ನೀಡಿದ್ದಾರೆ. ಪಾವಗಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬೈಕ್ಗಳು ಕಳುವಾಗಿದ್ದರ ಬಗ್ಗೆ ಪ್ರಕರಣ ದಾಖಲಾಗಿತ್ತು. ಈ ಬಗ್ಗೆ ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ರು. ಬಂಧಿತ ಆರೋಪಿಗಳಾದ ಆಂಧ್ರ ಮೂಲದ ಹರೀಶ್, ಮನೋಹರ್, ಸಾಯಿ ಪವನ್ ಎಂಬ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಆರೋಪಿಗಳಿಂದ ಒಟ್ಟು 31 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಿದ್ರು. ಅದೇ ರೀತಿಯಾಗಿ ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದ ನಿವಾಸಿಗಳಾದ ಮಧುಚಂದ್ರ ಹಾಗೂ ಶಿವಕುಮಾರ್ ಎಂಬ ಆರೋಪಿಗಳು ಅಕ್ರಮವಾಗಿ ನಾಡ ಬಂದೂಕು ತಯಾರಿಸಿ ಮಾರಾಟ ಮಾಡುತ್ತಿದ್ದ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಗುಬ್ಬಿ ಪೊಲೀಸರು ಅಕ್ರಮವಾಗಿ ಸಂಗ್ರಹಿಸಿದ್ದ ನಾಡ ಬಂದೂಕುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಒಟ್ಟು 4 ಬಂದೂಕಿನ ಬಿಡಿಭಾಗಗಳು ಹಾಗೂ ಇನ್ನಷ್ಟು ಕಚ್ಚಾ ಸಾಮಗ್ರಿಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. ಪ್ರವೀಣ್, ಅಮೋಕ್ ಟಿವಿ, ತುಮಕೂರು. ಆಗಸ್ಟ್ಗೆ ಕಂಪ್ಲೇಂಟ್ನಲ್ಲಿ ಏನೆಂದರೆ ತಿಪ್ಪೂರು ಗ್ರಾಮದ ವಾಸಿಗಳಾದ ಆರೋಪಿ ಮಧುಚಂದ್ರ ಮತ್ತು ಶಿವಕುಮಾರ್ ಅವರು ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೆ ನಾಡ ಬಂದೂಕು ಒಂದು ಬೇಟೆಗೆ
ಮೀಟಿಂಗ್ಗೆ ತೊಗೊಂಡು ಹೋಗ್ತಾರೆ. ಆ ಮಾಹಿತಿ ನಮಗೆ ಪೊಲೀಸರಿಗೆ ತಿಳಿದು ಬಂದಾಗ ಇಮಿಡಿಯೇಟ್ ಆಗಿ ಹೋಗಿ ಅವ್ರನ್ನು ಅರೆಸ್ಟ್ ಮಾಡಿ ಅವರು ವೆಪನ್ ಸೀಸ್ ಮಾಡ್ತೀವಿ. ಅವ್ರ ವೆಪನ್ ಸೀಸ್ ಮಾಡುವಾಗ ನಮಗೆ ಕಂಡು ಬಂದಿರೋದೇನೆಂದರೆ ಅದು ಲೈಸೆನ್ಸ್ ವೆಪನ್ ಅಲ್ಲ, ಫ್ಯಾಕ್ಟ್ರಿ ಮೇಡ್ ವೆಪನ್ ಅಲ್ಲ, ಒಂದು ಲೋಕಲಿ ಮ್ಯಾನುಫ್ಯಾಕ್ಚರ್ಡ್ ವೆಪನ್. ಸೊ ಇಮಿಡಿಯೇಟ್ ಆಗಿ ನಮಗೆ ಡೌಟ್ ಬರುತ್ತೆ ಇದು ಹೇಗೆ ಕೈಯಲ್ಲಿ ಬಂದಿದೆಯಾ ಅಂತ. ಸೊ ಇಮಿಡಿಯೇಟ್ ಆಗಿ ನಮ್ಮ ಟೀಮ್ ಅಂಡರ್ ದ ಲೀಡರ್ಶಿಪ್ ಆಫ್ ಶಿರಾ DSP ಅಂಡ್ ಇನ್ಸ್ಪೆಕ್ಟರ್ ಉಪಿ ಮತ್ತು ಸಬ್ ಇನ್ಸ್ಪೆಕ್ಟರ್ PSI ಸುನೀಲ್ ಉಪಿ ಹಾಗೂ ಸಿಬ್ಬಂದಿ ನವೀನ್ ಕುಮಾರ್, ವಿಜಯ್ ಕುಮಾರ್, ಜ್ಞಾನಾನಂದ, ಮಧುಸೂದನ್, ಪುತ್ರರಾಜು, ನಾಗರಾಜು ಅಂಡ್ ARSI ಮಂಜುನಾಥ್ರವರು ಇವರೆಲ್ಲ ಟೀಮ್ ಫಾರ್ಮ್ ಆಗಿ ಅದು ಇದು ಮಾಡ್ತಾರೆ. ಆವಾಗ ಇವರಿಗೆ ತಿಳಿದು ಬಂದಿರೋದು ಏನಂದ್ರೆ ತುಮಕೂರಿನ ಅಮಾನಿಕೆರೆಯ ಗಾಜಿನ ಮನೆ ಆವರಣದಲ್ಲಿ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ ನೇತೃತ್ವದಲ್ಲಿ 2 ದಿನಗಳ ಕಾಲ ಜಿಲ್ಲಾ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಇದೇ ತಿಂಗಳ 29 ಮತ್ತು 30 ಈ 2 ದಿನಗಳ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಸಮ್ಮೇಳನ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತು ಜಿಲ್ಲಾ ಕಸಾಪ ಅಧ್ಯಕ್ಷ KS ಸಿದ್ದಲಿಂಗಪ್ಪ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ಅಂದು ಬೆಳಗ್ಗೆ 8 ಗಂಟೆಗೆ ಪಾಲಿಕೆ ಆವರಣದಿಂದ ಗಾಜಿನ ಮನೆಯವರೆಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ನಡೆಯಲಿದೆ. ಅಂದೇ ಬೆಳಗ್ಗೆ 10 ಗಂಟೆಗೆ ಶ್ರೀ ಹನುಮಂತನಾಥ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಸಮ್ಮೇಳನ ಉದ್ಘಾಟಿಸುವವರು. ಸಹಕಾರ ಸಚಿವ KN ರಾಜಣ್ಣ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು. ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವವರೆಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಆಪೋಸಿಟ್ ಅಲ್ಲಿ ಇದೆ. ಸೊ ಯಾವಾಗೆಲ್ಲ ನಮ್ಗೆ ಹೆಚ್ಚಿನ ನೀರು ಅಮಾನಿಕೆರೆಗೆ ಬರ್ತಾ ಇದೆ, ಆ ನೀರು ಸ್ವಲ್ಪ ರಿಸೀಡ್ ಆಗ್ತಾ ಇದೆ. ನಾವು ಕೂಡ ತಾತ್ಕಾಲಿಕವಾಗಿ ಒಂದು ತಡೆಗೋಡೆ ಎಲ್ಲ ಕಟ್ಟಿದೀವಿ, ಬಟ್ ಅದು ಯಾವ ಮಟ್ಟಕ್ಕೂ ನಮ್ಗೆ ಹೆಲ್ಪ್ ಆಗಲಿಲ್ಲ. ಅದನ್ನು ನೋಡ್ಕೊಂಡು ಮತ್ತೆ ನೀರು ವಾಪಸ್ ಬರ್ತಾ ಇದೆ. ಸೊ ಅದು ನಾವು ಸ್ವಲ್ಪ ಸೈಂಟಿಫಿಕ್ ಆಗಿ ನೋಡಿ ಮಾಡಬೇಕು. ಮತ್ತು ಮೌಖಿಕ ಪರಂಪರೆ ಮತ್ತು ಮಹಿಳೆಯರು ಜಾನಪದ ಕ್ಷೇತ್ರದಲ್ಲಿ ಮಹಿಳೆಯರು ಮೊದಲಿನಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನ ಉದ್ದೇಶಿಸಿ ಮೌಖಿಕ ಪರಂಪರೆ ಬಗ್ಗೆ ಮಾತನಾಡಕ್ಕೆ ವಿಷಯಗಳನ್ನು ಆಯ್ಕೆ ಮಾಡಿದ್ದು ಗೋಷ್ಠಿ ಸಮಿತಿ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಮಾಸ್ಟರ್ ಮತ್ತು ಸಮ್ಮೇಳನ ಅಧ್ಯಕ್ಷರೇ ಈ ವಿಚಾರಗಳನ್ನ ವಿಶೇಷವಾಗಿ ಚರ್ಚೆ ಮಾಡಬೇಕು ಮತ್ತು ಒಂದು ಪ್ರಬಂಧದ ರೀತಿಯಲ್ಲಿ ಮಾಡಿ. ಕನ್ಸ್ಟ್ರಕ್ಟಿವ್ ಅನ್ನೋದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒಂದು ಚರ್ಚೆ ಆಗಿ ಅದರಿಂದ ಒಂದಷ್ಟು ಚಿಂತನೆಗಳು, ಒಂದಷ್ಟು ಸಲಹೆಗಳು ಬಂದ್ರೆ ಅದು ಕನ್ಸ್ಟ್ರಕ್ಟಿವ್ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಆಗಿ ಏನಾದ್ರೂ ನಮ್ಗೆ ಬರಬೇಕು ಅಂತಾನೆ ಈ ಒಂದು ಚರ್ಚೆ ಆಗ್ತಾ ಇದೆ. ಸಮ್ಮೇಳನದಲ್ಲಿ 8 ವಿವಿಧ ಗೋಷ್ಠಿಗಳು, ಕವಿಗೋಷ್ಠಿ, 33 ಮಂದಿಗೆ ವಿವಿಧ ಸಾಧಕರನ್ನ ಸನ್ಮಾನಿಸುವ ಕಾರ್ಯಕ್ರಮ, ವಿದ್ಯಾರ್ಥಿಗಳು, ಶಿಕ್ಷಕರು, ಸಾಹಿತಿಗಳು ಸೇರಿದಂತೆ 3,000 ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಕಸಾಪ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕಂಚಿ ಕಾಮಕೋಟಿ ಪೀಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿರವರನ್ನ ತುಮಕೂರಿನಲ್ಲಿ ಅದ್ದೂರಿಂದ ಬರಮಾಡಿಕೊಳ್ಳಲಾಯಿತು. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಹಾಗೂ ವಿವಿಧ ವಿಪ್ರ ಸಂಘಟನೆಗಳನ್ನೊಳಗೊಂಡಂತೆ ಸ್ವಾಮೀಜಿ ಅವರನ್ನ ತುಮಕೂರಿನ ಮಹಾನಗರ ಪಾಲಿಕೆ ಕಚೇರಿ ಮುಂಭಾಗದಿಂದ ಶಂಕರ ಮಠದವರೆಗೆ ಪೂರ್ಣಕುಂಭ ವೇದ ಘೋಷಣೆಗಳೊಂದಿಗೆ ಬರಮಾಡಿಕೊಳ್ಳಲಾಯಿತು. ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ HN ಚಂದ್ರಶೇಖರ್ ನೇತೃತ್ವದಲ್ಲಿ ನಿರ್ದೇಶಕ ಹರೀಶ್ ಸೇರಿದಂತೆ ಶ್ರೀನಿವಾಸ್ ಜೋಯಿಸ್ ನೇತೃತ್ವದಲ್ಲಿ ಆಗಮಿಕರು ಪಾಲ್ಗೊಂಡು ಶೋಭಾಯಾತ್ರೆ ಯಶಸ್ವಿಗೊಳಿಸಿದರು. ಆನಂತರ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿದರು. ತದನಂತರ ನೆರೆದಿದ್ದ ಭಕ್ತರಿಗೆ ಶ್ರೀಗಳು ಆಶೀರ್ವಚನ ನೀಡಿದರು. ತದನಂತರ ಶ್ರೀಗಳು ತುಮಕೂರಿನಿಂದ ಬೆಂಗಳೂರಿಗೆ ತೆರಳಿದರು. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತಪಸಾ ಬ್ರಹ್ಮ ವಿಜಿಜ್ಞಾಸ ನಾವು ಏನು ನಾವು ಕಂಡುಕೊಳ್ಬೇಕು, ಏನು ನಮ್ಮ ಆಸೆ ಇರಬೇಕು. ತಪಸ್ಸಲ್ಲಿ ಬ್ರಹ್ಮ ತತ್ವಜ್ಞಾನದಲ್ಲಿ ನಮ್ಮ ಆಸೆ ಇರಬೇಕು. ಅದು ಬ್ರಹ್ಮ ವಿಜ್ಞಾನ ಸ್ಕೂಲು ಕಾಲೇಜು ಹೋಗಿ ಬರ್ತದೆ, ಡಿಗ್ರಿ ಕಾಲೇಜು ನಮ್ಮ ಮೇಲೆ ಎಲ್ಲ ಕೊಡ್ತಾರೆ. ಕಾಲೇಜು ಅಲ್ಲಿ ಹೋಗಿ ಏನು ಮಾಡೋಲ್ಲ, ಏನು ಇದು ಬ್ರಹ್ಮ ತತ್ವಜ್ಞಾನ ಕಾಲೇಜು ಶಾಲೆಗೆ ಹೋಗಿ ಮಾಡಬೇಕು. ಅಲ್ಲಿ ಬರ್ತದೆ ನಂಬಿಕೆ ಬಿಡ್ತಾರೆ. ಕೆಲಸ ಯಾತ್ರೆ ಮಾಡುವುದು, ಇದು ವ್ಯಾಪಾರ ಯಾರಿಗೆ ಮಾಡುವುದು, ಅದೆಲ್ಲ
ನಮ್ಮ ಕಾನೂನು ಇದೆಲ್ಲ ಹೇಳ್ತಾರೆ. ಬ್ರಹ್ಮಚರ್ಯಕೋಸ್ಕರವಾಗಿ ಮನೆಯಲ್ಲಿ ಶುರು ಆಗಿದೆ. ಒಂದು ಪ್ರಥಮ ಗುರು ತಾಯಿ. ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಗೆ ಪ್ರತ್ಯೇಕವಾಗಿ 2 ಪ್ರಶಸ್ತಿಗಳು ಲಭಿಸಿದ್ದು, ಬೆಂಗಳೂರಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ಅವರಿಗೆ ಪ್ರಶಸ್ತಿ ನೀಡಿ ಅಭಿನಂದಿಸಿದರು. ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಪ್ರಜಾಪ್ರಭುತ್ವದ ಬಗ್ಗೆ ಜನಜಾಗೃತಿ ಮೂಡಿಸಲು ಸೆಪ್ಟೆಂಬರ್ 15ರಂದು ತುಮಕೂರು ಜಿಲ್ಲೆಯಲ್ಲಿ 90 ಕಿಲೋಮೀಟರ್ ಉದ್ದದ ಬೃಹತ್ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಅತಿ ಹೆಚ್ಚು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳ ಭಾಗವಹಿಸುವಿಕೆ ವಿಭಾಗದಲ್ಲಿ ಪ್ರಥಮ ಹಾಗೂ ಅತಿ ಹೆಚ್ಚು ಖಾಸಗಿ ಕಂಪನಿಗಳ ಭಾಗವಹಿಸುವಿಕೆ ವಿಭಾಗದಲ್ಲಿ ದ್ವಿತೀಯ ಸೇರಿ 2 ಪ್ರಶಸ್ತಿಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುಮಕೂರು ಜಿಲ್ಲಾಧಿಕಾರಿ ಶುಭಕಲ್ಯಾಣ್ ರವರಿಗೆ ನೀಡುವ ಮೂಲಕ ಅಭಿನಂದಿಸಿದರು. ಪ್ರಶಸ್ತಿ ಸ್ವೀಕರಿಸಿದ ನಂತರ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಜಿಲ್ಲಾಧಿಕಾರಿ ಸಂತಸ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಒಟ್ಟು 6 ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇದ್ದ ಸದಸ್ಯರ ಸ್ಥಾನಗಳಿಗೆ ನಡೆದ ಉಪಚುನಾವಣೆಯಲ್ಲಿ 3 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದ 3 ಸ್ಥಾನಕ್ಕೆ ನಡೆದ ಚುನಾವಣೆಯ ಮತ ಎಣಿಕೆ ತಾಲೂಕು ಕಚೇರಿಯಲ್ಲಿ ನಡೆಯಿತು. ಪಟ್ಟಣದ ಚುನಾವಣಾ ಶಾಖೆಯಲ್ಲಿ ಆರಂಭವಾದ ಮತ ಎಣಿಕೆ ಕಾರ್ಯ ತಹಶೀಲ್ದಾರ್ ಬಿ. ಆರತಿ ನೇತೃತ್ವದಲ್ಲಿ ನಡೆಯಿತು. ಜಿ. ಹೊಸಹಳ್ಳಿ ವಾರ್ಡ್, ಎಂಎನ್ ಕೋಟೆ ವಾರ್ಡ್ ಹಾಗೂ ಬೋಚಿಹಳ್ಳಿ ವಾರ್ಡ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಜಿ. ಹೊಸಹಳ್ಳಿ ಕ್ಷೇತ್ರಕ್ಕೆ ನರೇಶ್ ಹಾಗೂ ಮಮತಾ ನೇರ ಸ್ಪರ್ಧಿಯಾಗಿದ್ದರು. ಒಟ್ಟು 675 ಮತಗಳಲ್ಲಿ 434 ಮತ ಪಡೆದು ನರೇಶ್ ಜಯಗಳಿಸಿದರು. ಎಂಎನ್ ಕೋಟೆ ಕ್ಷೇತ್ರದಲ್ಲಿ 346 ಮತಗಳನ್ನು ಪಡೆದ ಮೋಹನ್ ಜಯಶೀಲರಾದರು. ಬೋಚಿಹಳ್ಳಿ ಕ್ಷೇತ್ರದಿಂದ ತಿಮ್ಮೇಗೌಡ, ಚೇತನ್ ಕುಮಾರ್ ಹಾಗೂ ವೆಂಕಟೇಶಯ್ಯ ಮೂವರು ಕಣದಲ್ಲಿದ್ದು, ಒಟ್ಟು 601 ಮತಗಳ ಪೈಕಿ 287 ಮತ ಪಡೆದ ತಿಮ್ಮೇಗೌಡ ಗೆಲುವು ಸಾಧಿಸಿದರು. ಪಂಚಾಯಿತಿ ಶಿಥಿಲವಾಗಿದೆ ಕಟ್ಟಡ. ಆ ಹೊಸ ಕಟ್ಟಡನ ಕಟ್ಟಕ್ಕೆ ವ್ಯವಸ್ಥೆ ಮಾಡಿಕೊಂಡು ಮತ್ತು ಬೀದಿ ದೀಪ, ಕುಡಿಯುವ ನೀರು, ಗ್ರಾಮ ನೈರ್ಮಲ್ಯ ಮತ್ತು ಹಲವಾರು ಕೆಲಸಗಳನ್ನ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡು ಆಶೆ ಇದೆ ಸರ್. ಉಳಿದ 10 ತಿಂಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡುವ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಒದಗಿಸಲು ಎಲ್ಲಾ ಸದಸ್ಯರು ಒಮ್ಮತದಲ್ಲಿ ಕೆಲಸ ಮಾಡುವುದಾಗಿ ಗೆಲುವು ಸಾಧಿಸಿದ ಮೂವರು ನೂತನ ಸದಸ್ಯರು ಸುದ್ದಿಗಾರರೊಂದಿಗೆ ಹಂಚಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.